ಏನಪ್ಪ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ, ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ. ಇಂಡಿಯಾ US ಡೀಲ್ ಬಗ್ಗೆ ಟ್ವೀಟ್ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಏನು ಟ್ವೀಟ್ ನಮಗೆ ಅನ್ಯಾಯ ಆಗ್ತದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನಾನು ಟ್ವೀಟ್ ಮಾಡಿದ್ದೀನಿ. ಈಗ ಅಮೇರಿಕ ಮತ್ತು ನಮ್ಮ ದೇಶ ಮಾಡ್ಕೊಂಡಿದ್ದಾರಲ್ಲ ಅಗ್ರಿಮೆಂಟು, ಅದರಿಂದ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದೀನಿ. ಯಾವ ರೀತಿ ಅನ್ಯಾಯ ಆಗ್ಬೋದು ಸರ್ ಕರ್ನಾಟಕಕ್ಕೆ ಮತ್ತು ಇಂಡಿಯಾಕ್ಕೆ? ಈಗ ಇನ್ವಾಲ್ವ್ ಆಗಿದ್ದಾರೆ ಅಂತ, ಪ್ರಧಾನಮಂತ್ರಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ, ಅದಕ್ಕೆ ಅವರು ಒತ್ತಾಯಕ್ಕೆ ಮಣಿದಿದ್ದಾರೆ ಅಷ್ಟೇ. ಅಮೆರಿಕಾದವರು ಒತ್ತಾಯಕ್ಕೆ ಮಣಿದಿದ್ದಾರೆ. ಸರ್, ಈಗ ವಾಲ್ಮೀಕಿ ಸಮುದಾಯಕ್ಕೆ 12 ಸಚಿವ ಸ್ಥಾನ ಕೊಡಬೇಕಂತ ನಿಮಗೆ ಮನವಿ ಕೊಟ್ಟಿದ್ದಾರೆ. ಈಗ ಅದನ್ನೇನಾದರೂ ನಾವು ತೆಗೆದಾಕಿದ್ವು, ಅವ್ರಿಗೆ ನಾವು ತೆಗೆದಾಕಿದ್ವೇನ್ರಿ? ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು. ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ. ಏನಪ್ಪ? ಇಲ್ಲ ಇಲ್ಲ, ನನ್ನ ಹತ್ರ ಬಂದೂ ಇಲ್ಲ, ರಾಜೀನಾಮೆನ ಕೊಟ್ಟೂ ಇಲ್ಲ. ಅವೆಲ್ಲ ಸತ್ಯಕ್ಕೆ ದೂರವಾದವು. ಶಿವಗಂಗಾ ಬಸವರಾಜ್ ಅವರು ಸರ್ ಒಂದು ಕ್ಲೈಮ್ ಮಾಡಬೇಕು, 2.5 ವರ್ಷ ಆಗಿತ್ತಲ್ಲ ಅಂತ ಹೇಳಿ ಅದನ್ನೇ ಪುನಃ ಬಂದು ಇದಕ್ಕೆ ಬರೀ ನೀವು. ಶಿವಗಂಗಾ ಬಸವರಾಜ್ ಅವರು ಅವ್ರನ್ನೇ ಕೇಳ್ರಿ, ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು. ಅವ್ರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ.